ಪ್ರಕೃತಿಯ ಮಡಿಲನ್ನು ಸೇರಿ ನಮಗೆ ಪ್ರೈವಸಿ ಸಿಕ್ಕಿದ ತಕ್ಷಣ ಎಲ್ಲರೂ ಮಾಡೋದು ಕ್ಯಾಂಪ್ ಫೈರ್ ಹಾಕೋಣ, ಎಂಜಾಯ್ ಮಾಡೋಣ ಅಂತ. ಹಾಗೆ ನಾವು ಮಾಡಿದ್ವಿ. ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿದ್ವಿ. ಕೇಳಿ ಆ ಹಾಡುಗಳ ಒಂದು ಝಲಕ್. ಆಕಾಶ ಗಂಧ ಕುಸುಮಗಳ ಕರೆಯಿತೋ, ಈ ಭೂಮಿ ನಾಚಿ ನಾಚಿ ಕೆಂಪಾಯಿತೋ, ಹೂಮಳೆ ಹೂಮಳೆ ಹೂಗಳ ಸುರಿಮಳೆ, ಹೂಮಳೆ ಹೂಮಳೆ ಒಲವಿನ ಚುರುಕಾಯ್ತು ಗಿಳಿಯ ಕೈ, ಏನೆಂದು ಪಿಲಿಪಿಲಿ ಕೆರಿ ಎಂದ ರವಿರಾಯನು. ಕ್ಯಾಂಪ್ ಫೈರಲ್ಲಿ ಹಾಡಿದ್ದಾಯಿತು, ಹರಟೆ ಹೊಡೆದಿದ್ದಾಯಿತು, ಊಟ ಮಾಡೋಣ ಅಂತ ಹೊರಟ್ವಿ. ನಾಳೆ ಬೆಳಗ್ಗೆ ಇನ್ನು ಟ್ರೆಕ್ ಮಾಡೋದಿತ್ತಲ್ಲ, ಅದ್ರ ಕಡೆ ಗಮನ ಕೊಡ್ತಾ ಬೇಗ ಬೇಗ ಅಲ್ಲಿಂದ ಪ್ಯಾಕ್ ಮಾಡಿದ್ವಿ. ಟ್ರೆಕ್ ಮಾಡಬೇಕು, ಬೆಟ್ಟಗಳನ್ನು ಹತ್ತಬೇಕು ಅಂತ ಹೇಳಿದ್ರೆ ನೀವು ಕೂಡ ಹುಲಿವನ ರೆಸಾರ್ಟಿಗೆ ಬಂದರೆ ಚೆನ್ನಾಗಿರುತ್ತೆ. ನಮ್ಮ ಜೊತೆ ಈಗ ಇಲ್ಲಿದ್ದಾರೆ ವಿನು. ಇವರೇ ನಮ್ಮನ್ನು ಇಲ್ಲಿ ತನಕ ಹತ್ತಿಸ್ಕೊಂಡು ಕರ್ಕೊಂಡು ಬರ್ತಾ ಇರೋದು. ವೆರಿ ಸೇಫ್ ಟ್ರೆಕ್. ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದ್ರು, ಬಿಕಾಸ್ ಆಫ್ ಹಿಸ್ ಹೆಲ್ಪ್ ಈಸಿಯಾಗಿ ಬರೋದಕ್ಕಾಗ್ತಾ ಇದೆ ಮೇಲೆ. ಇಲ್ಲಿ ನೀವು ಕಾಣ್ತಾ ಇದೆಯಲ್ಲ, ಇಲ್ಲಿ ಕಲ್ಲುಗಳನ್ನು ಜೋಡಿಸಿಟ್ಟಿರೋದು. ಆ ಕಡೆಯ ಬದಿ ಎಲ್ಲವೂ ರಿಸರ್ವ್ಡ್ ಫಾರೆಸ್ಟ್. ಈಗ ನಾವು ಹೋಗ್ತಾ ಇರೋದು ದೀಪದ ಕಲ್ಲಿನ ನೋಡೋದಕ್ಕೆ. ದೀಪದ ಕಲ್ಲು ಬೆಟ್ಟ ಅಂತಾರಂತೆ, ಮೇಲ್ಗಡೆ ಇದೆಯಂತ. ಇದು ಸೀ ಲೆವೆಲಿಂದ 1200 ಅಡಿ ಮೇಲ್ಗಡೆ ಹೈಟಲ್ಲಿದೆ. ಸೊ ಟ್ರೆಕ್ ಮಾಡಬೇಕು ಅಂದ್ಕೊಂಡವರು ಒಂದು ಸ್ವಲ್ಪ ಗ್ರಿಪ್ ಇರುವಂತಹ ಶೂಸ್ಗಳನ್ನು ಹಾಕ್ಕೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಐ ಆಮ್ ಜಸ್ಟ್ ಗಿವಿಂಗ್ ಯು ದಿಸ್ ಟಿಪ್. ಮತ್ತು ಯಾರಾದರೂ ಇಲ್ಲಿಗೆ ಬಂದರೂ ಕೂಡ ನನಗೆ ಆಗಲ್ಲ ಅಂತ ಅಂದ್ಕೊಂಡು ಅಲ್ಲೇ ಉಳಿಯೋದ್ರ ಬದಲು ನೀವು ವಿನು ಅಥವಾ ಇವ್ರ ಕಲೀಗ್ ಮಂಜಣ್ಣ ಅಂತಿದ್ದಾರೆ, ಯಾರನ್ನೋ ಒಬ್ಬರನ್ನ ಜೊತೆ ಮಾಡ್ಕೊಂಡು ಬರ್ಬೋದು. ಇನ್ಫ್ಯಾಕ್ಟ್ ನೀವು ಜೊತೆ ಮಾಡ್ಕೊಳ್ಳೋದೇನು, ಅವರೇ ಜೊತೆಯಾಗಿ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ನಾವೀಗ ಮೇಲ್ಗಡೆಗೆ ಹೋಗಿ ಅಲ್ಲಿ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೆಗೆದು ಅದರ ವಿಷಯವನ್ನು ಕೂಡ ನಿಮ್ಗೆ ಹೇಳ್ತೀವಿ. ಈ ಟ್ರೆಕ್ ಮಾಡೋದು ಕೂಡ ಒಂದು ಹೊಸ ಅನುಭವ ಅಂತಲೇ ಹೇಳಬಹುದು. ಅಂತೂ ಹತ್ತು ಬಂದ್ವಿ. ಇದು ದೀಪದ ಕಲ್ಲಿನ ಬೆಟ್ಟ. ದೀಪದ ಕಲ್ಲು ಇದೇನೆ. ನನಗೆ ವಿನು ನಮ್ಮನೇಲಿ ಕರ್ಕೊಂಡು ಬಂದ್ರಲ್ಲ, ಅವ್ರು ಹೇಳ್ತಾಯಿದ್ರು, ಆ ದೀಪದ ಕಲ್ಲಿನ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ಒಂದು ದೇವಸ್ಥಾನ, ಪುಟ್ಟದಾಗಿ ದೇವಸ್ಥಾನ ಅಥವಾ ದೇವರ ಇರುವಿಕೆ ಇದೆ ಅಲ್ಲಿ. ಇಲ್ಲಿರುವ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲರೂ ಹೀಗೆ ಬೆಟ್ಟ ಹತ್ಕೊಂಡು ಬಂದು ಅದರ ಮೇಲ್ಭಾಗಕ್ಕೆ ಹೋಗಿ ದೀಪ ಹಚ್ಚಿ ಒಂದು ದಿವಸದ ಸಡಗರ ಸಂಭ್ರಮ ಇರುತ್ತೆ. ಇದ್ರದ್ದು ಅರ್ಥ ಏನು ಅಂದರೆ, ಪ್ರಕೃತಿಯನ್ನು ಪೂಜಿಸುವ ನಮ್ಮ ಸಂಸ್ಕೃತಿ ಏನಿದೆಯಲ್ಲ, ಅದನ್ನು ಈ ದೀಪದ ಕಲ್ಲು ಬೆಟ್ಟ ನಮಗೆ ಇಟ್ ಪ್ರೂವ್ಸ್ ದ್ಯಾಟ್ ಪ್ರಕೃತಿಯೇ ದೇವರು, ಅಲ್ಲೇ ನಾವು ದೇವರನ್ನು ಕಾಣಬೇಕು ಅಂತ. ಈ ಸುಂದರವಾದ ದೀಪದ ಕಲ್ಲಿನ ಬೆಟ್ಟಕ್ಕೆ ಹತ್ತಿ ಬರಬೇಕು ಅಂದರೆ ನಾನು ಆಗಲೇ ಹೇಳಿದಾಗೆ ಸುಮಾರು 1200 ಅಡಿ ಮೇಲ್ ತನಕ ಬರಬೇಕಾಗುತ್ತೆ. ನೋಡಿ ಹೀಗಿದೆ. ನನ್ನ ಜೊತೆ ಒಂದು ಚಿಕ್ಕ ಕಪಿ ಸೈನ್ಯವು ಬಂದಿದೆ. ಹಲೋ, ಕೈ ಎತ್ತಿ ಮೇಲೆ. ಹಾಂ, ಹಾಗೆ ಆ ಕಪಿ ಸೈನ್ಯದ ಜೊತೆ ನಮ್ಮ ವಿನು. ನೋಡಿ ಇವರೆಲ್ಲರೂ ಆ ಕಡೆ ನಿಂತಿದ್ದಾರೆ. ಸೊ ಅಲ್ಲಿಯ ಕಾಡಿನ ದೃಶ್ಯಗಳನ್ನು ದೇ ಆರ್ ಜಸ್ಟ್ ಟ್ರೈಯಿಂಗ್ ಟು ಫೋಟೋಗ್ರಾಫ್ ಆ್ಯಂಡ್ ವಿಡಿಯೋಗ್ರಾಫ್. ಪ್ರಕೃತಿಯ ಸೊಬಗನ್ನು ಎಷ್ಟು ಸೆರೆ ಹಿಡಿದ್ರೂ ಸಾಕಾಗೋದೇ ಇಲ್ಲ. ಇನ್ನೂ ಸಾಕಷ್ಟು ಜಾಗಗಳಿದೆ, ಅದನ್ನೆಲ್ಲ ಹೋಗಿ ಚಿತ್ರೀಕರಿಸಬೇಕು, ವಿಡಿಯೋ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಬೆಟ್ಟ ಇಳಿಯೋದಕ್ಕೆ ಶುರು ಮಾಡ್ಕೊಂಡ್ವಿ. ಬೇರೆ ಟ್ರೆಕ್ಕಿಂಗ್ ಇತ್ತಲ್ಲ, ಈ ಕಡೆ ಒಂದು ಸಣ್ಣ ಕೆರೆ ಇದೆ, ಅಲ್ಲಿ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ ಎಲ್ಲ ಬಂದಿರ್ತವೆ ಅನ್ನೋ ಒಂದು ಆಸೆಯಿಂದ ಈ ಕಡೆಗೆ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ 2 ಸಲ ಇಲ್ಲಿಗೆ ಬಂದಾಗಲೂ ಆನೆಗಳಿದೆ ಅನ್ನೋ ಒಂದು ಸಿಗ್ನಲ್ ಗೊತ್ತಾಗ್ತಾ ಹೋಯ್ತು. ನಮ್ಮ ಜೊತೆ ಮಂಜಣ್ಣ ಅವ್ರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು ಬಹುಶಃ ಆನೆ ಅಲ್ಲಿದೆ ಅಂತ. ಸೊ ರಿಸ್ಕ್ ತಗೊಳ್ಳೋದಕ್ಕೆ ಆಗದೆ ಇದ್ರಿಂದ ವಿ ಆರ್ ಜಸ್ಟ್ ಗೆಟಿಂಗ್ ಬ್ಯಾಕ್. ನೋಡಿ ಫಾರೆಸ್ಟ್ ಇದು ಅಂದ್ರೆ, ಈ ಕಾಡಲ್ಲಿ ಬೆಳಗಿನ ಹೊತ್ತು ಅದು ಸ್ವಲ್ಪ ಕತ್ಲಾಗೋದಕ್ಕಿಂತ ಮುಂಚೆ ತನಕ ಓಡಾಡಬಹುದು. ಹೊರಗಡೆ ಬೆಳಕು ಜಾಸ್ತಿ ಇದೆ, ಇಲ್ಲೊಂದು ಸ್ವಲ್ಪ ಬೆಳಕು ಕಡಿಮೆನೇ ಇದೆ. ಸೊ ಯಾರೇ ಇಲ್ಲಿಗೆ ಬಂದಾಗಲೂ ಇವರು ಹೇಳುವಂತಹ ಕೆಲವು ಇನ್ಫಾರ್ಮೇಷನ್ ಇನ್ಪುಟ್ಸ್ ಅಂತ ತೆಗೆದುಕೊಂಡು ಹೋದರೆ
ನಮ್ಮ ಟ್ರಾವೆಲ್ ಆಗಲಿ ಒಂದು ಈ ಟ್ರೆಕ್ಕಿಂಗ್ ಆರ್ ವಾಟ್ ಎವರ್ ಯು ಕಾಲ್ ಅದು ಸೊಗಸಾಗಿರುತ್ತೆ. ಸೊ ತಪ್ಪದಲ್ಲೇ ಹುಲಿವನಕ್ಕೆ ನೀವು ಬಂದಾಗ ಇವ್ರು ಹೇಳುವಂತೆ ಹೇಗಿರಬೇಕೋ ಆ ತರಹ ಇದ್ದರೆ ಮಾತ್ರ ಕಾಡು ಪ್ರಾಣಿಗಳನ್ನು ನಾವು ನೋಡಬಹುದು, ಕಾಡನ್ನು ಎಂಜಾಯ್ ಮಾಡಬಹುದು. ವಿನು, ಹುಲಿವನಕ್ಕೆ ಬಂದ್ವಿ. ಇವರು ನಮ್ಮ ತೇಜವ್ರು ಹೇಳಿದ್ರು ಅಂತ ಹುಲಿವನ ತನಕ ಬಂದ್ವಿ. ಇಲ್ಲಿ ಹೆಂಗಿದೆ ರೆಸಾರ್ಟ್ ಅನ್ನೋ ಒಂದು ಐಡಿಯಾನೂ ಇರಲಿಲ್ಲ ನಮಗೆ. ಸುತ್ತಮುತ್ತ ಏನಿದೆ ಅಂತ ಗೊತ್ತಿರಲಿಲ್ಲ. ಕಾಡಲ್ಲಿ ಇರ್ತೀವಿ ಅನ್ನೋ ಅಷ್ಟು ಮಾತ್ರ ಮಾಹಿತಿ ಇತ್ತು. ಪುಣ್ಯಕ್ಕೆ ನಿನ್ನೆ ಮಳೆ ಕೂಡ ಬಂತು. ನೀವು ನಮ್ಮನ್ನು ಒಂದಷ್ಟು ದೂರ ಕರ್ಕೊಂಡೆಲ್ಲ ಹೋಗಿ ಬಂದ್ರಿ. ಸೊ ಇನ್ನು ಬೇರೆ ಬೇರೆ ಜಾಗಗಳು ಏನಿದೆ ಇಲ್ಲಿ ಅಂತ ಹೇಳ್ತೀರಾ? ಸರ್, ಇನ್ನು ಬೆಟ್ಟದ ಬೈರೇಶ್ವರ ಅಂತ ಒಂದು ಪೀಕ್ ಇದೆ. ಅದು ಅಲ್ಲೂ ಮತ್ತೆ ಆ ಟೆಂಪಲ್ ತುಂಬ ಚೆನ್ನಾಗಿದೆ. ಆ ಟೆಂಪಲಿಗೆ ಹೋಗಿ ಮತ್ತೆ ಆ ಪೀಕು ಅದೊಂದು ತುಂಬ ಟೂರಿಸ್ಟ್ ಪ್ಲೇಸ್ ಅದು ನೋಡ್ಬೋದು. ಅದು ತುಂಬ ಚೆನ್ನಾಗಿದೆ. ಮತ್ತೆ ನಿಮಗೆ ಇಲ್ಲಿಯ ಅನುಭವಗಳು ಏನು ಅನ್ಸುತ್ತೆ? ಅಂದರೆ ಇಲ್ಲಿ ಜನ ಪ್ರತಿ ದಿವಸ ಬಂದು ಹೋಗಿ ಮಾಡ್ತಾ ಇರ್ತಾರೆ. ನೀವು ಎಲ್ಲರ ಜೊತೆ ಹೆಂಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾನೆ ಇರ್ತೀರಾ? ಹೌದು, ಎಲ್ಲರನ್ನೂ ಕರ್ಕೊಂಡು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ಸುತ್ತೆ ನಿಮಗೆ ಇದೇ ಓಡಾಟಗಳಲ್ಲಿ? ಹೆಂಗೆ ಅನ್ಸುತ್ತೆ? ಮತ್ತೆ ಅಡುಗೆಗಳೆಲ್ಲದು ತುಂಬ ಟೇಸ್ಟಿ ಆಗಿತ್ತು. ಇಫ್ ಐ ಆಮ್ ನಾಟ್ ರಾಂಗ್. ಮಂಜು, ಒಂಚೂರು ಬನ್ನಿ ಈ ಕಡೆ. ನೀವು ಒಂದು ಸ್ವಲ್ಪ ಅದೇನೋ ಹೇಳ್ತಾ ಇದ್ರಿ, ಅದ್ಯಾವುದೋ ರುಚಿ ತುಂಬ ಚೆನ್ನಾಗಿತ್ತು ಅಂತ. ಅದನ್ನ ಇವ್ರ ಕಡೆಗೆ ಇಲ್ಲೇ ಕಾಂಪ್ಲಿಮೆಂಟ್ ಕೊಟ್ಬಿಡೋಣ ಅಂತ. ದೀಪಂ ತುಂಬ ಚೆನ್ನಾಗಿತ್ತು, ತುಂಬನೇ ಚೆನ್ನಾಗಿತ್ತು. ಅಡುಗೆ ಎಲ್ಲಾನು ಚೆನ್ನಾಗಿತ್ತು. ಹಂಗೆ ನಾರ್ಮಲ್ ಆಗಿ ನೀವು ಯಾವ ಟೈಮಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಈ ಜಾಗ? ಸರ್, ಜೂನ್ ಮತ್ತು ಸೆಪ್ಟೆಂಬರ್ ಟೈಮಲ್ಲೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಟ್ರೀ ಆಗಿರುತ್ತೆ, ಮತ್ತು ಕ್ಲೌಡ್ಸ್ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನಮಗೆ ಇಲ್ಲಿ ಕೆಲವು ಕಾಡು ಪ್ರಾಣಿಗಳು ಇವೆ ಅಂತ ಗೊತ್ತಾಯ್ತು. ಅಫ್ಕೋರ್ಸ್ ಅಲ್ಲೆಲ್ಲೋ ಆನೆಗಳು ಬಂದಿದ್ದಾವೆ ಅನ್ನೋದೊಂದಷ್ಟು ಬಿಟ್ಟರೆ ಈ ಜಾಗದಲ್ಲಿ ಸೆಕ್ಯೂರ್ಡ್ ಆಗಿದೆ ಅಷ್ಟು ಮಾತ್ರ ಅನ್ಸುತ್ತೆ. ಬಹುಶಃ ಇನ್ನೂ ಏನಾದರೂ ಹಾವು, ಚೇಳು ಆ ಥರದ್ದು ಏನಾದರೂ ಮಳೆಗಾಲದಲ್ಲಿ ಇರ್ತಾವ? ಮಳೆಗಾಲದಲ್ಲಿ ಇರಲ್ಲ ಸರ್. ಇನ್ನು ಮುಂದೆ ಅದು ಗ್ರೀನ್ ಟ್ರೀ ಆದಾಗ ಅವೆಲ್ಲ ಹೊರಗಡೆ ಬಂದ್ಬಿಡ್ತವೆ. ಮತ್ತು ನೀರು ಈಗೆಲ್ಲ ಫಾರೆಸ್ಟಲ್ಲಿ ನೀರು ಇರುತ್ತೆ. ಈಗ ಹೊರಗಡೆ ಎಲ್ಲ ನೀರು ಕುಡಿಯೋಕ್ಕೆ ನೀರೆಲ್ಲ ಇರಲ್ಲ. ಹಾಗಾಗಿ ಯಾವುದು ಹೊರಗಡೆ ಬರಲ್ಲ. ಈಗೆಲ್ಲ ಫಾರೆಸ್ಟಲ್ಲಿ ಅಲ್ಲಿ ನೀರು ಎಲ್ಲಿರುತ್ತೆ ಅಲ್ಲಿ ಮಾತ್ರ ಇರೋದು. ಅದು ಮಳೆ ಬಿದ್ದಾಗ ಎಲ್ಲ ಫುಲ್ ಗ್ರೀನ್ ಟ್ರೀ ಆಗುತ್ತೆ, ಆವಾಗ ಹೊರಗಡೆ ಬಂದ್ಬಿಡ್ತವೆ. ಸೊ ಜೂನ್ ಜುಲೈ ಅಂದರೆ ಮಳೆ ಸೀಸನಲ್ಲಿ ಜಾಸ್ತಿ ಟೂರಿಸ್ಟ್ ಇರ್ತಾರಾ ಅಥವಾ ಟೂರಿಸ್ಟ್ ಪ್ರತಿ ಸಲನೂ ಹೀಗೆ ಇರ್ತಾರ? ಇಲ್ಲ, ಜೂನ್ ಜುಲೈ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಇವಾಗ ಸ್ವಲ್ಪ ಕಮ್ಮಿ, ಸೀಸನ್ ಕಮ್ಮಿ, ಎಲ್ಲ ಡ್ರೈ ಆಗಿದೆ. ಹಾಗಾಗಿ ಅದು ಫೋಟೋಸಿಗೆಲ್ಲ ಯಾರು ಬರಲ್ಲ. ಜೂನ್ ಜುಲೈಗೆಲ್ಲ ತುಂಬ ಜನ ಬರ್ತಾರೆ. ಸೊ ಯಾರಿಗೂ ಯಾವ ಹೆದರಿಕೆ ಇಲ್ಲ, ಪ್ರಾಣಿಗಳ ಬಗ್ಗೆ ಯಾವ ಹೆದರಿಕೆ ಬೇಡ, ತಲೆನೋವಿಲ್ಲ ಅಂತ. ಸೊ ಬಂದವರೆಲ್ಲ ನಿನ್ನೆ ಆ ಬೆಟ್ಟಕ್ಕೆ ಹೋದಾಗಲೂ ಯಾರೋ ಒಂದೆರಡು ಬಾಟ್ಲಿಗಳನ್ನು ಎತ್ತಿಬಿಟ್ಟು ಹೋಗಿದ್ದು ಕಂಡ್ರಿ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಬಾಟ್ಲಿಗಳನ್ನು ಎತ್ತು ಹೋಗೋದು ಸರಿಯಾ? ಸರಿ, ಅದು ತಪ್ಪು. ಯಾಕಂದರೆ ಅದು ಪ್ರಕೃತಿ ಚೆನ್ನಾಗಿರ್ಬೇಕು. ಅದೆಲ್ಲ ತುಂಬ ಫಾರೆಸ್ಟು ಅದು ತುಂಬ ಸ್ಟಿಕ್ ಮಾಡ್ತಾರೆ. ಅದಕ್ಕೂ ಎಲ್ಲೇ ಹೋದ್ರೂ ಅದೊಂದು ಪ್ಲಾಸ್ಟಿಕ್ ಏನಾದರೂ ಅದು ಹೋಗಿದ್ದು ಆ ವಸ್ತು ತಗೊಬರ್ಬೋದು. ಸೊ ಒಂದಂತೂ ಅರ್ಥ ಮಾಡ್ಕೋಬೇಕು, ಯಾವುದೇ ಜಾಗಕ್ಕೆ ಹೋದಾಗ ನಮ್ಮ ವೈಯಕ್ತಿಕ ಬದುಕು ಹೇಗಿರುತ್ತೋ ಅದನ್ನು ಎಲ್ಲ ಕಡೆನೂ ತೊಗೊಂಡು ಹೋಗೋದು ಅಷ್ಟು ಸಮಂಜಸ ಅಲ್ಲ. ಕುಡಿಯುವ ಚಟ ನಿಮ್ಮದಾಗಿದ್ದರೆ ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ಕುಡಿಬಹುದು. ಸಿಗರೇಟ್ ಸೇದುವ ಹವ್ಯಾಸ ನಿಮ್ಮದಾಗಿದ್ದರೆ ಒಳಗಡೆನೇ ಸ್ಮೋಕ್ ಮಾಡಿ. ಯಾಕೆಂದರೆ ಪ್ರಕೃತಿಯಲ್ಲಿ ನೀವು ಸ್ಮೋಕ್ ಮಾಡುವ ಒಂದು ಫೋಟೋಗ್ರಾಫ್ ಚೆನ್ನಾಗಿರುತ್ತೆ ಹೊರತಾಗಿ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್ ಅಂತ. ನೆನ್ನೆ ನೋಡಿದಾಗ ಅಲ್ಲಿ ಬಾಟ್ಲಿಗಳನ್ನು ಬಿಸಾಡಿ ಬರೋದು, ಪ್ರಾಣಿಗಳಿರ್ತವೆ, ಅವುಗಳ ಟೆರಿಟರಿಯಲ್ಲಿ ನಾವಿದ್ದೀವಿ. ಸೊ ಅದಕ್ಕೂ ಒಂದು ಸ್ವಲ್ಪ ಮರ್ಯಾದೆ, ಗೌರವ ಕೊಟ್ಕೊಂಡು ಬದುಕೋದ್ರಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟು ನಮಗೆ ತೋರಿಸ್ಕೊಟ್ಟಿದ್ದು, ಕರ್ಕೊಂಡು ಹೋಗಿದ್ದು, ಒಳ್ಳೆ ಊಟ ಕೊಟ್ರಿ, ಎವ್ರಿಥಿಂಗ್ ವಾಸ್ ಫೈನ್. ಥ್ಯಾಂಕ್ ಯು ವೆರಿ ಮಚ್. ಬೆಳಗ್ಗೆ ಟ್ರೆಕ್ ಮಾಡಿಕೊಂಡು ಆ ಕೆರೆಯನ್ನು ದಾಟಿ ಅಲ್ಲಿಂದ ಮತ್ತೆ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದಿದ್ದರೆ ಟ್ರೆಕ್ಕಿಂಗ್ನಲ್ಲಿ ಟೆರೈನ್ಸ್ ಈ ಬೆಟ್ಟಗಳನ್ನು ಹತ್ಕೊಂಡು ನಾವು ಮರಗುಂದದಲ್ಲಿರುವ ಬೆಟ್ಟದ ಭೈರವೇಶ್ವರನ ದೇವಸ್ಥಾನಕ್ಕೆ ಬರಬಹುದಾಗಿತ್ತು. ಆದರೆ ನಮಗೆ ಸಮಯ ಸ್ವಲ್ಪ ಕಮ್ಮಿನೂ ಇತ್ತು. ಜೊತೆಗೆ ಅಲ್ಲಿ ಆನೆಗಳಿವೆ ಅಂತ ಒಂದು ಮಾಹಿತಿ ಸಿಕ್ಕಿದ್ರಿಂದ ಟ್ರೆಕ್ ಮಾಡೋದನ್ನು ಅಲ್ಲಿಗೆ ನಿಲ್ಲಿಸಿ ಕಾರ್ನಲ್ಲಿ ಈ ಕಡೆಗೆ ಬಂದ್ವಿ. ವೆಹಿಕಲ್ ಈಸಿಯಾಗಿ ಇಲ್ಲಿಗೆ ಬರಬಹುದು. ನೀವು ಇಲ್ಲಿಗೆ ಇನ್ ಟೈಮ್ ಪೂಜಾ ಪುರಸ್ಕಾರಗಳು ನಡೆಯುವಂತಹ ಸಮಯದಲ್ಲಿ ಬಂದರೆ ಭೈರವೇಶ್ವರನ ದರ್ಶನ ಆಗುತ್ತೆ. ಇಲ್ಲದ್ರೆ ನಾವೀಗ ನೋಡಿ ದೇವಸ್ಥಾನದ ಬಾಗಿಲು ಹಾಕಿದೆ, ಬಟ್ ಸ್ಟಿಲ್ ನಮಗೆ ದೇವಸ್ಥಾನ ತನಕ ಬಂದ್ವಿ ಅನ್ನೋ ಒಂದೇ ಒಂದು ಸಣ್ಣ ತೃಪ್ತಿ ಅಷ್ಟೇ. ಹಾಗಾಗಿ ಬೆಟ್ಟದ ಭೈರವೇಶ್ವರನಲ್ಲಿ ನೀವು ಬರಬೇಕು ಅಂತ ಹೇಳಿದ್ರೆ ಹುಲಿವನ ರೆಸಾರ್ಟ್ನಿಂದನೂ ನಡ್ಕೊಂಡು ಬರ್ಬೋದು. ಇಟ್ ಇಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ 2 ರಿಂದ 2.5 ಗಂಟೆ ಮೇಲೆ ಬರಲಿಕ್ಕೆ, ಆಲ್ಮೋಸ್ಟ್ 2 hours 2.5 hours ವಾಪಸ್ ಅಲ್ಲಿಗೆ ಹೋಗೋದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಟ್ ವಿಲ್ ಬಿ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪಿಡಿಷನ್ ಅಂತ ಹೇಳ್ಬೋದು.